ಬಿಲ್ಗೆಲ್ಲ ಸಾಧಿಸಿದ ಧನ್ಯವಾದ. ಈಗ 69ರಲ್ಲಿ ಸುನಿಲ್ ಒಬ್ರು ಮಾತಾಡ್ಲಿಕ್ಕಿದೆ. ಇನ್ಮೇಲೆ ಈ ತರ ಇಷ್ಟೊಂದು ಬಿಲ್ ತಗೊಂಡ್ರೆ ನಮ್ಮ ಕೈಲಿ ಮಾಡಕ್ಕಾಗಲ್ಲ ಅಧ್ಯಕ್ಷರೇ. ಪದೇ ಪದೇ ಇಷ್ಟೊಂದು ಬಿಲ್ ಒಂದೇ ಸರಿ ತಂದ್ಬಿಟ್ರೆ ಒಂದೇ ಸರಿ ಆಗಲ್ಲ. ದಯವಿಟ್ಟು ಇವತ್ತು ಇನ್ಯಾವುದು ಬಿಲ್ ತರಬೇಡ, ನೀವು ನಾಳೆನೆ ಎಲ್ಲ ಬಿಲ್ ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ. ಸಭಾಧ್ಯಕ್ಷರೇ, ನಾವಿರೋದು ಎಷ್ಟು ಸಮಯ ಇಲ್ಲಿ ಸದನದಲ್ಲಿ ಇರ್ತೀವಿ ಅಂತ ಎಲ್ಲ ನಿಮ್ ರೆಕಾರ್ಡಿಂಗು ಟೈಮಿಂಗ್ ಎಲ್ಲ ಇದೆ ಅಂತ ಹೇಳಿದ್ದೀರಾ. ನಾವು ಎಷ್ಟೊತ್ತು ಮಾತಾಡ್ಲಿಕ್ಕೆ ನೀವು ಅವಕಾಶ ನನಗೆ ಕೊಟ್ಟಿದ್ದೀರಾ ಅಂತ ಅದನ್ನು ಹೇಳ್ಬಿಡಿ. ಇದ್ದದ್ರಲ್ಲಿ ಎಷ್ಟು ಮಾತಾಡಿದ್ರೆ ನೀವೇ ಹೆಚ್ಚೆಲ್ಲಿ ಮಾತಾಡಿ, ಪರ್ಮಿಷನ್ ಇಲ್ಲದೆ ಬಜೆಟ್ ನಲ್ಲಾಗ್ಲಿ ಯಾವತ್ತೂ ಮಾತಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಈ ರೀತಿ ಇಲ್ಲಿ ಬಂದು ನಾನು ಕೂತಿದ್ರು ಎಷ್ಟೊತ್ತು ಕೂತ್ಕೊಳ್ತೀವಿ, ಎಷ್ಟೋ ಸಮಯ ಗೋಡೆಗೆ ಮಾತಾಡ್ಲಾ ಅಧ್ಯಕ್ಷರೇ? ನಾನೇನಂತ 8 ಗಂಟೆಗೆ ಮಾತಾಡ್ಲಿಕ್ಕೆ ಅಲ್ಲ, 8 ಗಂಟೆಗೆ ಮಾತಾಡ್ತೇವೆ. 8 ಗಂಟೆಗೆ ಶಿಕ್ಷಣ ಮುಗಿಲಿಕ್ಕೆ ಎಲ್ಲರಿಗೂ ಕೊಡ್ತೇವೆ. ನಾವು ಮುಂಜಾನೆ 8:30 ಗಂಟೆಗೆ ಅಲ್ಲ ಸಭಾಧ್ಯಕ್ಷರೇ, ರೂಲ್ ನಂಬರ್ ಎಲ್ಲಿ 8:30 ಗಂಟೆ ಆಯ್ತು. ಸುರೇಶ್, ಒಳ್ಳೆ ನಾವು ಕೃಷ್ಣಪ್ಪನವರೆಲ್ಲ ಒಂದು ರಿಕ್ವೆಸ್ಟ್ ಕೇಳಿದ್ದು ನಿಮ್ಗೆ. ಯಾವ್ದಕ್ಕೆ? ನೀರಾವರಿ ಎತ್ತಿನೊಳೆ ಮತ್ತೆ ಹೇಮಾವತಿ ನೀರ್ ಬಗ್ಗೆ. ಆಯ್ತು, ನೀವು ಕೊಡೋದೇ ಇಲ್ಲ ಅಂದ್ರೆ ಏನು ಕಡಲೆ ಬರೋದು ನಾವು. ಸರಿ ಇಲ್ಲ, ಆ ತರ ಆಗ್ಬಿಟ್ಟಿದೆ ನಮ್ಗೆ. ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಬಜೆಟ್ ಅಲ್ಲಿ ಮಾತಾಡಿದ್ದೀರಿ, ರಾಜ್ಯ ಒಂದನೇ ಮಾತಾಡಿದ್ದೀರಿ, ಬೇರೆ ನಿಮ್ಮ ಕಾಲಿಗಳಿಸಿ ಮಾತಾಡಿದ್ರಿ. ಅಧ್ಯಕ್ಷರೇ, ಈಗ ಬಜೆಟ್ ಯಾವ ಕೊಡ್ತೀರಿ ಅನ್ನೋದು ಹೇಳ್ರಿ ಸ್ವಲ್ಪ. ಇಲ್ಲ, ನಮ್ಗೆ ಟೈಮ್ ಇಲ್ಲಕಂದ್ರೆ ನಾವು ಅದೇ ಟೈಮ್ ಮಾಡಿ ಹೋಗ್ಬಿಡ್ತೀವಿ. ಒಂದು ವಾರ ಎಕ್ಸ್ಟೆಂಡ್ ಮಾಡಿ. ಬೇಡ, ಇನ್ನ ಕೊಟ್ರಿ ಕೊಡಿ, ಇಲ್ಲದಾರು ಬೆಳಗ್ಗೆ ಕೊಡಿ. ಓಕೆ, ಈಗ ಅದನ್ನ ಈಗ ಸುನಿಲ್ ಮಾತಾಡ್ತಾರಲ್ಲಿ ಮಾತಾಡ್ರಿ. ಸುನಿಲ್ ಮಾತಾಡ್ಲಿ ಸರ್, ನಮ್ಮ ಸಮಯ ನಮ್ದು ಏನು ಕ್ಲಾರಿಫೈ ಮಾಡ್ರಿ ಬಜೆಟ್. ನಿಮ್ಗೆ ಅಧಿವೇಶನ ಮುಗಿಯುವ ಮುಂಚೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಅಂದ್ರೆ ಏನ್ರ ಅರ್ಥ? ಕೂತು